Hi students, today I am going to discuss the next method of transportation problem, which is Vogel's approximation method. It is also known as penalty method. So here on the paper you can see this is balanced transportation problem because total of availability is equal to total of requirement. Clear? ಸೊ ಇವಾಗ ಈ ಪೇಪರ್ ಮೇಲಿರುವಂಥ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮನ್ನು ನಾವು ವೋಜಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡನ್ನು ಯೂಸ್ ಮಾಡಿಕೊಂಡು ಸೊ ಯಾವ ರೀತಿಯಾಗಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನು ಫೈಂಡ್ ಔಟ್ ಮಾಡಬೇಕು ಎಂಬುದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಸೊ ನೀವು ಈ ರೀತಿಯಾಗಿ ಏನು ಮಾಡಬೇಕಪ್ಪ ಅಂದರೆ ಪೆನಾಲ್ಟಿ ರೋಸ್ ಮತ್ತು ರೋಸ್ ಪೆನಾಲ್ಟಿ ಮತ್ತು ಕಾಲಮ್ ಪೆನಾಲ್ಟಿಗಳನ್ನು ಈ ರೀತಿ ಡ್ರಾ ಮಾಡ್ಕೋಬೇಕಾಗುತ್ತೆ. ಸೊ ಏನಿದು ಪೆನಾಲ್ಟಿ ಅಂದರೆ ವಾಟ್ ಈಸ್ ಪೆನಾಲ್ಟಿ? ಸಿಂಪಲ್ meaning of penalty is the difference between least cost and next to least cost. ಸೊ ನಾವಿಲ್ಲಿ ಈ ರೋಸ್ಗಳನ್ನು ಗಮನಿಸ್ತಾ ಹೋಗಬೇಕು. ಈ ರೋಸ್ನಲ್ಲಿರುವಂತಹ ಲೀಸ್ಟ್ ಕಾಸ್ಟು ಮತ್ತು ನೆಕ್ಸ್ಟ್ ಲೀಸ್ಟ್ ಕಾಸ್ಟಿನ ನಡುವಿನ ವ್ಯತ್ಯಾಸವೇ ಈ ಪೆನಾಲ್ಟಿ. ಓಕೆ, ಈ ರೋಸ್ಗಳಲ್ಲಿ ಲೀಸ್ಟ್ ಕಾಸ್ಟು ಮತ್ತು ನೆಕ್ಸ್ಟ್ ಲೀಸ್ಟ್ ಕಾಸ್ಟ್ ನಡುವಿನ ಪೆನಾಲ್ಟಿಗಳನ್ನು ನಾವು ರೋಸ್ ಪೆನಾಲ್ಟಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಕಾಲಮ್ ವೈಸ್ ಲೀಸ್ಟ್ ಕಾಸ್ಟು ಮತ್ತು ನೆಕ್ಸ್ಟ್ ಲೀಸ್ಟ್ ಕಾಸ್ಟ್ ನಡುವಿನ ವ್ಯತ್ಯಾಸವನ್ನು ಕಾಲಮ್ ಪೆನಾಲ್ಟಿ ಅಂತ ಕರಿತೀವಿ. ಸೊ ಇವಾಗ ರೋಸ್ ಪೆನಾಲ್ಟಿಗಳನ್ನು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಲೀಸ್ಟ್ ಕಾಸ್ಟು 11, ನೆಕ್ಸ್ಟ್ ಲೀಸ್ಟು 13. ಸೊ ಇವೆರಡರ ನಡುವಿನ ವ್ಯತ್ಯಾಸ ಏನಾಗಿರುತ್ತೆ? ರೋ ಪೆನಾಲ್ಟಿ ಆಗಿರುತ್ತೆ. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ 11 ಆ್ಯಂಡ್ 13, ಸೊ ದಟ್ ಈಸ್ ದ 2. ಈ ರೀತಿ ಬರಿತಾ ಹೋಗಬೇಕು. ನೆಕ್ಸ್ಟ್ ರೋಸ್ ಅಡ್ಡ ಸಾಲು 16, 18, 14, 10. ಇವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 10. ನೆಕ್ಸ್ಟ್ ಚಿಕ್ಕ ಸಂಖ್ಯೆ 14. ಇವೆರಡರ ನಡುವಿನ ವ್ಯತ್ಯಾಸ 4. ನೆಕ್ಸ್ಟ್ 21, 24, 13, 10. Among these values, which one is the lowest and which one is the next to lowest? 10 is the lowest, so 13 is the next to lowest. So the difference between both of them, so that is the penalty of row. So okay, ಯಾವ ರೀತಿಯಾಗಿ ನೀವು ರೋಸ್ ವೈಸ್ ಪೆನಾಲ್ಟಿಗಳನ್ನು ಫೈಂಡ್ ಔಟ್ ಮಾಡಿದರೆ ಅದೇ ರೀತಿ ಕಾಲಮ್ ವೈಸ್ ಕೂಡ ಪೆನಾಲ್ಟಿಗಳನ್ನು ಫೈಂಡ್ ಔಟ್ ಮಾಡಿದರೆ. 11 is the least, next 16 is the next to least, so the difference is 5. ಕಾಲಮ್ ವೈಸ್ ಪೆನಾಲ್ಟಿಗಳನ್ನು ಫೈಂಡ್ ಔಟ್ ಮಾಡೋಣ. ಇವಾಗ ಲಿಸ್ಟ್ ಇಸ್ ದ 13, ನೆಕ್ಸ್ಟ್ ಲಿಸ್ಟ್ ಇಸ್ ದ 18, ಅಂದರೆ 5 ಪೆನಾಲ್ಟಿ ಅದು ಡಿಫ್ರೆನ್ಸ್. ಲೀಸ್ಟ್ ಕಾಸ್ಟ್ 13, ನೆಕ್ಸ್ಟ್ ಲಿಸ್ಟು 14, ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ಆಫ್ ದೆಮ್ 1. ನೆಕ್ಸ್ಟ್ ಕನಿಷ್ಠ ವೆಚ್ಚ 10, ಮುಂದಿನ ಕನಿಷ್ಠ ವೆಚ್ಚ 14. ಇವೆರಡರ ನಡುವಿನ ವ್ಯತ್ಯಾಸ 4. ಈ ರೀತಿ ನಾವು ರೋಸ್ ವೈಸ್ ಪೆನಾಲ್ಟಿಗಳನ್ನು ಮತ್ತು ಕಾಲಮ್ ವೈಸ್ ಪೆನಾಲ್ಟಿಗಳನ್ನು ಫೈಂಡ್ ಔಟ್ ಮಾಡಿದ ಮೇಲೆ ಈ ಪೆನಾಲ್ಟಿಗಳಲ್ಲಿ ಲಾರ್ಜೆಸ್ಟ್ ಡಿಫ್ರೆನ್ಸನ್ನು ನಾವು ಸೆಲೆಕ್ಟ್ ಮಾಡಬೇಕು. ಸೊ ಲಾರ್ಜೆಸ್ಟ್ ಡಿಫ್ರೆನ್ಸ್ ಯಾವುದು? 5, 2 ಇವೆ. ಈ 2, 5ರಲ್ಲಿ ಒಂದನ್ನು ನಾವು ಸೆಲೆಕ್ಟ್ ಮಾಡೋಣ. ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಸೆಲೆಕ್ಟ್ ಮಾಡಿದ್ದೆ ಈ ಕಾಲಮ್ಗೆ ಹೋಗಿ ಈ ಕಾಲಮ್ನಲ್ಲಿರುವಂಥ ಕಾಸ್ಟ್ ಸೆಲ್ಸ್ಗಳಲ್ಲಿ ಯಾವುದು ಲೀಸ್ಟ್ ಕಾಸ್ಟ್ ಸೆಲ್ ಆಗುತ್ತಲ್ಲ ಅಲ್ಲಿ ನಾವು ಏನು ಮಾಡಬೇಕು? ಅಲೋಕೇಶನ್ ಸ್ಟಾರ್ಟ್ ಮಾಡಬೇಕು. ಸೊ 11 is the least cost cell. So from here I have to allocate the required units. Okay, availability 250, requirement 200,
ವಿಚ್ ಎವರ್ ಈಸ್ ಮಿನಿಮಮ್ ದ್ಯಾಟ್ ವಿಲ್ ಬಿ ಅಲೋಕೇಟೆಡ್. 200 ಮತ್ತು 250ರಲ್ಲಿ ಸ್ಮಾಲ್ ನಂಬರ್ ಯಾವುದು? 200. ಸೊ ಏನಾಯಿತು? ಕ್ಯಾನ್ಸಲ್ ಆಯಿತು. 250ರಲ್ಲಿ 200 ಲೆಸ್ ಮಾಡಿದರೆ 50 ಉಳಿತು. ಸೊ ಇಲ್ಲಿ 0 ಬಂದರೆ ಏನು ಮಾಡಬೇಕು? ಕಂಪ್ಲೀಟಾಗಿ ಎಂಟೈರ್ ಕಾಲಮನ್ನು ಈ ರೀತಿಯಾಗಿ ಕಟ್ ಮಾಡಬೇಕು. ಸೊ ದಿಸ್ ಈಸ್ ದ ನ್ಯೂ ರಿಮೈನಿಂಗ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಓಕೆ, ಸೊ ಈ ರೀತಿ ನಾವು ಅಲೋಕೇಶನ್ ಮಾಡಿದ ಆದಮೇಲೆ ಈ ಪೆನಾಲ್ಟಿಗಳನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಕ್ಲಿಯರ್? ಓಕೆ. ನೆಕ್ಸ್ಟ್ ಇದೇ ರೀತಿಯಾಗಿ ಪೆನಾಲ್ಟಿಗಳನ್ನು ನಾವು ಮಾಡಬೇಕು. ರೋಸ್ ವೈಸ್ ಪೆನಾಲ್ಟಿಗಳನ್ನು ಮತ್ತು ಕಾಲಮ್ ವೈಸ್ ಪೆನಾಲ್ಟಿಗಳನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಓಕೆ, 13, 17, 14. ಲೀಸ್ಟ್ ಕಾಸ್ಟ್ ಯಾವುದು? 13. ನೆಕ್ಸ್ಟ್ ಲೀಸ್ಟ್ ಕಾಸ್ಟ್ ಯಾವುದು? 14. ದ ಡಿಫರೆನ್ಸ್ ಬಿಟ್ವೀನ್ 13 and 14, ಸೊ ದಟ್ ಈಸ್ ದ 1. ಓಕೆ, ನೆಕ್ಸ್ಟ್ least cost to 10, next least cost to 14, the difference between 14 and 10, so that is the 4. So next in this row 10 is the lowest cost, next to lowest 13, difference between 13 and 10, so that is the 3. Clear? Okay. So ಈ ರೀತಿ ರೋಸ್ ವೈಸ್ ಅಂದರೆ ರಿಮೈನಿಂಗ್ ಸೆಲ್ಗಳಲ್ಲಿ ಇರುವಂಥ ಕಾಸ್ಟ್ಗಳ ಲೀಸ್ಟ್ ಕಾಸ್ಟ್ ಮತ್ತು ಲೀಸ್ಟ್ ಕಾಸ್ಟ್ ನಡುವಿನ ವ್ಯತ್ಯಾಸನ ಈ ರೀತಿ ಬರ್ಕೋಬೇಕು. ಇನ್ನು ಇಲ್ಲಿರುವಂಥ ಎಂಟೈರ್ ಕಾಲಮ್ ಏನಾಗಿದೆ? ಕಟ್ ಆಗಿದೆ. ಸೊ ಇಲ್ಲಿ ಪೆನಾಲ್ಟಿ ಬರಲ್ಲ. 13, 18, 24. ಅಮಂಗ್ ದೀಸ್ ವ್ಯಾಲ್ಯೂಸ್ ವಿಚ್ ಒನ್ ಇಸ್ ದ ಲೋವೆಸ್ಟ್ ಕಾಸ್ಟ್ ಆ್ಯಂಡ್ ವಿಚ್ ಒನ್ ಇಸ್ ದ ನೆಕ್ಸ್ಟ್ ಟು ಲೋವೆಸ್ಟ್ ಕಾಸ್ಟ್? 13 is the lowest cost, next 18 is the next to lowest cost. Difference between both of them is the 5. Okay. 17, 14, 13. Lowest cost to least cost 13, next to lowest to 14. Difference between both of them 1. Lowest to 10, next to lowest to 14. Difference between both of them, so that is the 4. Okay. ಸೊ ಈ ರೀತಿ ಆದಮೇಲೆ ಸೊ ನಾವು ಮತ್ತೆ ಏನು ಮಾಡಬೇಕು? ಈ ಪೆನಾಲ್ಟಿಗಳಲ್ಲಿ ಲಾರ್ಜೆಸ್ಟ್ ಡಿಫ್ರೆನ್ಸನ್ನು ಆಯ್ಕೆ ಮಾಡ್ಕೋಬೇಕು. 1, 4, 3, 4, 5, 1, 5, 5, 1, 4, 3, 4, 1 ಇವುಗಳಲ್ಲಿ ಲಾರ್ಜೆಸ್ಟ್ ಡಿಫ್ರೆನ್ಸ್ ಯಾವುದು? 5. ಸೊ 5 ತಂದಮೇಲೆ ಈ ಕಾಲಮ್ನಲ್ಲಿ ಇರುವಂಥ ಸೆಲ್ಗಳಲ್ಲಿ ಯಾವುದು ಲೀಸ್ಟ್ ಕಾಸ್ಟ್ ಆಗುತ್ತೆ? 13. ಸೊ ಇಲ್ಲಿ ಏನು ಮಾಡಬೇಕು? ನಾವು ಯೂನಿಟ್ಸ್ಗಳನ್ನು ಅಲೋಕೇಶನ್ ಮಾಡಬೇಕು. ರಿಕ್ವೈರ್ಮೆಂಟ್ 225, availability is 50. whichever is minimum that will be allocated here. 50 is the minimum value. 0 225 ಅಲ್ಲಿ 50 ನಾವು ಫುಲ್ಫಿಲ್ ಮಾಡಿದರೆ ಇನ್ನು ಎಷ್ಟು ಉಳಿತಿಲ್ಲಿ? 175 ಯೂನಿಟ್ಸ್ ರಿಕ್ವೈರ್ಮೆಂಟ್ ಉಳಿತು. ಓಕೆ, ಸೊ ಇಲ್ಲಿ 0 ಬಂದರೆ ಏನು ಮಾಡಬೇಕು? ಕಂಪ್ಲೀಟಾಗಿ ಅಡ್ಡ ಸಾಲನ್ನು ರೋವನ್ನು ಈ ರೀತಿ ಕಟ್ ಮಾಡಬೇಕು. ಕ್ಲಿಯರ್? ಓಕೆ, ಈ ರೀತಿ ನಾವು ಅಲೋಕೇಶನ್ ಮಾಡಿದಾದಮೇಲೆ ಈ ಪೆನಾಲ್ಟಿಗಳನ್ನು ಕೂಡ ಏನು ಮಾಡಬೇಕು? ನಾವು ಕಟ್ ಮಾಡ್ಕೋಬೇಕು. ಸಿಂಪಲ್. ಸೊ ನೆಕ್ಸ್ಟ್ ದಿಸ್ ಈಸ್ ದ ನ್ಯೂ ಟ್ರಾನ್ಸ್ಪೋರ್ಟೇಷನ್ ಟೇಬಲ್. ಇದಂತರೂ ಏನಾಗಿದೆ? ಕಂಪ್ಲೀಟಾಗಿ ಮೊದಲನೇ ಅಡ್ಡ ಸಾಲು ಕಟ್ಔಟ್ ಆಗಿದೆ. ಇಲ್ಲಿ ಪೆನಾಲ್ಟಿ ಇರಲ್ಲ. ಅದೇ ರೀತಿ ಈ ಕಾಲಮ್ನಲ್ಲಿ ಕೂಡ ಕಂಪ್ಲೀಟಾಗಿ ಏನಾಗಿದೆ? ಇದು ಸ್ಟ್ರೈಕ್ಔಟ್ ಆಗಿದೆ, ಇಲ್ಲಿ ಇರಲ್ಲ. ಸೊ ನೆಕ್ಸ್ಟ್ ಈ ರೋಸ್ನಲ್ಲಿ ಈ 3 ವ್ಯಾಲ್ಯೂಸ್ನಲ್ಲಿ ಲೋವೆಸ್ಟು 10, ನೆಕ್ಸ್ಟ್ ಟು ಲೋವೆಸ್ಟು 14. ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ಆಫ್ ದೆಮ್, ಸೊ ದಟ್ ಈಸ್ ದ ಪೆನಾಲ್ಟಿ. 24, 13, 10. 10 is the lowest, 13 is the next lowest, so difference is 3. ನೆಕ್ಸ್ಟ್ ಅದೇ ರೀತಿ ಕಾಲಮ್ ಇದು ಅಂತೂ ಬರಲ್ಲ, ಇವೆಷ್ಟೇ ತೊಗೋಕಿಲ್ಲಿ. 18, 24, ದ ಡಿಫ್ರೆನ್ಸ್ ಈಸ್ 60. ಲೋವೆಸ್ಟ್ 13, ನೆಕ್ಸ್ಟ್ ಲೋವೆಸ್ಟ್ 14, ಡಿಫ್ರೆನ್ಸ್ ಈಸ್ 1. ಸೊ ಲೋವೆಸ್ಟ್ 10, ನೆಕ್ಸ್ಟ್ ಎರಡರ ಡಿಫ್ರೆನ್ಸ್ ಏನು? 0 ತೊಗೋಬೇಕಿಲ್ಲಿ. ಓಕೆ, ಸೊ ನೆಕ್ಸ್ಟ್ ಇದಾದಮೇಲೆ ಲಾರ್ಜೆಸ್ಟ್ ಡಿಫ್ರೆನ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. 4, 3, 0, 1, 6. 6 is the largest penalty, largest difference. ಸೊ ಮತ್ತೆ ಹೋಗಿ ಕಾಲಮ್ನಲ್ಲಿ ಹೋಗಿ ರಿಮೈನಿಂಗ್ ಸೆಲ್ ಇರುವಂಥ ಕಾಸ್ಟ್ಗಳಲ್ಲಿ ಲೀಸ್ಟ್ ಕಾಸ್ಟ್ ಯಾವುದಾಗುತ್ತಾ? 18 ಏನಾಗುತ್ತೆ? ಇಲ್ಲಿ ಲೀಸ್ಟ್ ಕಾಸ್ಟ್ ಆಗುತ್ತೆ. ಓಕೆ, ಸೊ ರಿಕ್ವೈರ್ಮೆಂಟ್ 175 ಬಟ್ ಅವೈಲಬಿಲಿಟಿ 300. ವಿಚ್ ಎವರ್ ಈಸ್ ಮಿನಿಮಮ್ ದ್ಯಾಟ್ ವಿಲ್ ಬಿ ಅಲೋಕೇಟೆಡ್. 175 ಇಸ್ ದ ಮಿನಿಮಮ್. ಓಕೆ, 175 ಕ್ಯಾನ್ಸಲ್ ಆಯಿತು. 300ರಲ್ಲಿ 175 ಮಾಡಬೇಕು, ಲೆಸ್ ಮಾಡಬೇಕು. 125 ಉಳಿತು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ 0 ಬಂದಮೇಲೆ ಕಂಪ್ಲೀಟ್ ಆಗಿದೆ. ಏನು ಮಾಡಬೇಕು? ಕಾಲಮನ್ನು
ರೀತಿ ಕಟ್ ಮಾಡಬೇಕು. ಓಕೆ, ಕಂಪ್ಲೀಟ್. ಈ ರೀತಿ ಅಲೋಕೇಶನ್ ಆದಮೇಲೆ ಇಲ್ಲಿರುವಂಥ ಪೆನಾಲ್ಟಿಗಳನ್ನು ನಾವು ಮಾಡಬೇಕು, ಕಟ್ ಮಾಡ್ಕೋಬೇಕು. ಓಕೆ, ಸೊ ಇದೇ ರೀತಿಯಾಗಿ ಇಲ್ಲೇನು ಬರಲ್ಲ, ಪೆನಾಲ್ಟಿ ಬರಲ್ಲ. ಸೊ ಇದು ಕಂಪ್ಲೀಟಾಗಿ ಸೆಲ್ ಈ ರೋಸ್ ಏನಾಗಿಲ್ಲ, ಸ್ಟ್ರೈಕ್ಔಟ್ ಆಗಿಲ್ಲ, ಇನ್ನೂ ರಿಮೈನಿಂಗ್ ಸೆಲ್ಸ್ಗಳಿವೆ. ಸೊ 14 and 10 ಇದು ಡಿಫ್ರೆನ್ಸ್. ಲೋವೆಸ್ಟ್ 10 ನೆಕ್ಸ್ಟ್ ಟು ಲೋವೆಸ್ಟ್ 14, ಡಿಫ್ರೆನ್ಸ್ ಈಸ್ 4. 10 and 13 difference is 3. So next column wise 10 10 10 minus 10 0. Lowest 13 next to lowest 14, difference is 1. ಇದು ಕಂಪ್ಲೀಟ್ ಆಗಿ ಏನಾಗಿದೆ, ಈ ಕಾಲಮ್ ಸ್ಟ್ರೈಕ್ ಔಟ್ ಆಗಿದೆ. ಓಕೆ, ಅಮಂಗ್ ದೀಸ್ ವ್ಯಾಲ್ಯೂಸ್ 1 0 3 4, ಲಾರ್ಜೆಸ್ಟ್ ಡಿಫ್ರೆನ್ಸ್ ಯಾವುದು 4. ಈ ರೋಸ್ ಬರಬೇಕು. ಇಲ್ಲೆರಡೇ ಇವೆ. ಇವುಗಳಲ್ಲಿ ಲೋವೆಸ್ಟ್ ಕಾಸ್ಟ್ ಯಾವುದಾಗುತ್ತೆ, 10 ಆಗುತ್ತೆ. ಈ ರೋಸ್ನಲ್ಲಿ ರಿಕ್ವೈರ್ಮೆಂಟ್ 250, ಅವೈಲಬಿಲಿಟಿ 125 ಮತ್ತು 250 ಇವೆರಡರಲ್ಲಿ ಚಿಕ್ಕದು ಯಾವುದು 125. ಇಲ್ಲಿ ಬರೀಬೇಕು. ವಿಚ್ ಎವರ್ ಇಸ್ ಮಿನಿಮಮ್ ದಟ್ ವಿಲ್ ಬಿ ಅಲೋಕೇಟೆಡ್. 0 ಆಯಿತು. 250ರಲ್ಲಿ 125 ಸಪ್ಲೈ ಮಾಡಿದರೆ ಇನ್ನೂ 250 ರಿಕ್ವೈರ್ಮೆಂಟಲ್ಲಿ 125 ಸಪ್ಲೈ ಮಾಡಿದರೆ ಇನ್ನೂ 125 ರಿಕ್ವೈರ್ಮೆಂಟ್ ಇದೆ. ಇಲ್ಲಿ 0 ಬಂದರೆ ಇದನ್ನು ಸ್ಟ್ರೈಕ್ ಔಟ್ ಮಾಡಬೇಕು. ಕ್ಲಿಯರ್? ಓಕೆ, ಸೊ ಇವಾಗ ಇವೆರಡು ರಿಮೈನಿಂಗ್ ಸೆಲ್ಗಳು. ಇದರದ್ದು ಪೆನಾಲ್ಟಿ ಏನಾಗುತ್ತೆ, ಏನು ಮಾಡಬೇಕು, ನಾವು ಅಲೋಕೇಶನ್ ಮಾಡಿದ ಮೇಲೆ ಇವುಗಳನ್ನು ಕಟ್ ಮಾಡಬೇಕು. ಓಕೆ, ಸೊ ಈ ರೋಸನ್ನು ಕೂಡ ಕಂಪ್ಲೀಟ್ ಆಗಿದೆ, ಈ ರೋಸನ್ನು ಕೂಡ ಕಂಪ್ಲೀಟಾಗಿ ಕಟ್ ಆಗಿದೆ. ಇನ್ನು ಇಲ್ಲಿ ಎರಡು ಸೆಲ್ಗಳಿವೆ. ಲೋವೆಸ್ಟ್ 10 ನೆಕ್ಸ್ಟ್ 13, ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ಆಫ್ ದೆಮ್. ಸೊ ದಟ್ ಈಸ್ ದ 3 ಪೆನಾಲ್ಟಿ. ನೆಕ್ಸ್ಟ್ ಅದೇ ರೀತಿ ಈ ಕಾಲಮ್ ಕಂಪ್ಲೀಟಾಗಿ ಹೋಗಿದೆ, ಈ ಕಾಲಮ್ ಕಂಪ್ಲೀಟ್ ಆಗಿದೆ. ಓಕೆ, ಸೊ ಇದು ಒಂದೇ ಇದೆ. 13 ಇಸ್ ದ ಪೆನಾಲ್ಟಿ. ಇದು ಒಂದೇ ಇದೆ, 10 ಇಸ್ ದ ಪೆನಾಲ್ಟಿ. ಓಕೆ, ಅಮಂಗ್ ದೀಸ್ ವ್ಯಾಲ್ಯೂಸ್ 13 10 ಆ್ಯಂಡ್ 3. ಸೊ ವಿಚ್ ಇಸ್ ದ ಲಾರ್ಜೆಸ್ಟ್ ಡಿಫ್ರೆನ್ಸ್ 13. ಇಲ್ಲಿ ಹೋಗಬೇಕು, ಇಲ್ಲಿ ಏನು ಮಾಡಬೇಕು, ನಾವು ಅಲೋಕೇಶನ್ ಮಾಡಬೇಕು. ರಿಕ್ವೈರ್ಮೆಂಟ್ 275 ಬಟ್ ಅವೈಲಬಿಲಿಟಿ 400. 400ರಲ್ಲಿ 275 ವಿಚ್ ಎವರ್ ಇಸ್ ಮಿನಿಮಮ್ 275 ಅಲೋಕೇಶನ್ ಮಾಡಬೇಕು. ಇದು 0 ಬಂತು, ಕ್ಯಾನ್ಸಲ್ ಆಯ್ತು. ಇನ್ನು ಎಷ್ಟು ಉಳಿತು ಇಲ್ಲಿ 125. ಸೊ ಲಾಸ್ಟ್ 125 ಫುಲ್ಫಿಲ್ ಆಯಿತು. ಓಕೆ, ಈ ರೀತಿ ನಾವು ಏನು ಮಾಡಬೇಕು, ವಿವಿಧ ಸೋರ್ಸಸ್ಗಳಿಂದ ವಿವಿಧ ಡೀಲರ್ಗಳಿಗೆ ಯೂನಿಟ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಬೇಕು. ಸೊ ನೆಕ್ಸ್ಟ್ we have to find out initial basic feasible solution, and after that we have to find out minimum transportation cost. Okay, ಸೊ ಇಲ್ಲಿ ಅಲೋಕೇಶನ್ ಮಾಡಿದಂಥ ಇಲ್ಲಿ ಬರಿತಾ ಹೋಗಬೇಕು. ಯಾವ ಸೋರ್ಸಸ್ಸಿಂದ ಯಾವ ಡೆಸ್ಟಿನೇಷನ್ಸ್ಗೆ ಎಷ್ಟು ಯೂನಿಟ್ಗಳನ್ನು ಟ್ರಾನ್ಸ್ಫರ್ ಮಾಡಿರಿ ಮತ್ತು ಒಂದು ಯೂನಿಟ್ಗೆ ಕಾಸ್ಟ್ ಎಷ್ಟು ಎಂಬುದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಫ್ರಮ್ S1 ಸೋರ್ಸಸ್ ಟು D1 ಡೆಸ್ಟಿನೇಷನ್ 200 into 11. S1ನಿಂದ D1ಗೆ S1 ಅಂದರೆ 200 into 11. 200 into 11. ಓಕೆ, ನೆಕ್ಸ್ಟ್ ಇಲ್ಲಿ S1ನಿಂದ D2, S1ನಿಂದ D2 ಎಷ್ಟು 50 into 13. 50 into 13. ಓಕೆ, ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಎಷ್ಟು ಸೋರ್ಸಸ್ಸಿಂದ ನಾವೇನು ಮಾಡಿವಿ, ಮತ್ತು ಡೀಲರ್ 2 ಮತ್ತು 4ಗೆ ಯೂನಿಟ್ಸ್ಗಳನ್ನು ಅಲೋಕೇಶನ್ ಮಾಡಿವಿ. D2 ಎಷ್ಟು ನಿಂತರ D2 175 into 18. 175 into 18. ನೆಕ್ಸ್ಟ್ ಅದೇ S2ನಿಂದ D4ಗೆ 125 into 10. 10 is the cost per unit. ಓಕೆ, S3 ಸೋರ್ಸಸ್ನಿಂದ ಯಾವೆಲ್ಲ ಡೀಲರ್ಗಳಿಗೆ ನಾವು ಯೂನಿಟ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡೀವಿ, D3 ಮತ್ತು D4. D3 ಮತ್ತು D4.
ಎ ಅಂದರೆ S3ನಿಂದ. ಓಕೆ, D3ಗೆ S3ಇಂದ D3ಗೆ ಎಷ್ಟು 275 into 13, next 125 into 10 into 10. Okay, so 200 into 11, 2200, 50 into 13, 650, next 175 into 18, 175 into 18, 3150, 125 into 10, 1250, 275 into 13, 3575, 125 into 10, 1250. ಸೊ ಸಮ್ ಆಫ್ ದೀಸ್ ವ್ಯಾಲ್ಯೂಸ್ ಇವನ್ನೆಲ್ಲ ಏನು ಮಾಡಬೇಕು, ಈಗ ಕೂಡಿಸ್ಬೇಕು. ಸೊ ನಮಗೆ ಅವಾಗ ಏನು ಸಿಗುತ್ತೆ, ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಸಿಗುತ್ತೆ. ಎಷ್ಟು 12,075. ಸೊ ಮಿನಿಮಮ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇಸ್ ದ್ಯಾಟ್ 12,075. So this is the initial basic feasible solution. Clear? The basic feasible solution is optimum solution or not by this formula, m plus n minus 1. Okay, m means rows 1 2 3 plus n means columns 1 2 3 4 minus 1, 3 plus 4 7 minus 1 6. We need minimum number of allocations, at least 6 cells. Allocation cells are 1 2 3 4 5 6. So this is also 6. The basic feasible solution is optimum.